ಸಾಲಿಗೆ ಕುಮಾರಣ್ಣ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸದಾನಂದಗೌಡರು ಪ್ರಚಾರಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಕುಮಾರಿ ಸೌಭಾಗ್ಯರಂಜಾಜಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಸಮಯದ ಅಭಾವದಿಂದ ಬಿಡುವಿಲ್ಲದ ಕಾರ್ಯಕ್ರಮ ಬೆಂಗಳೂರು ನಮ್ಮ ಬೆಂಗಳೂರು ದಕ್ಷಿಣದಿಂದ ಹಿಡಿದು ಮೈಸೂರಿನಲ್ಲಿ ಮುಗಿಸಿ ಈಗ ಮತ್ತೆ ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಶೋಭಕ್ಕನವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಇಲ್ಲಿ ಬಂದರೆ ನಮ್ಗೆ ಗೊತ್ತಿದೆ ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಲೋಕಸಭಾ ಕ್ಷೇತ್ರ ನಮ್ಮ ಪರವಾಗಿ ಕಳೆದ ಹಲವಾರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ಒಂದು ನಾವೆಲ್ಲ ನೆನಪಿಟ್ಕೊಳ್ಬೇಕು, ಬೆಂಗಳೂರಿನ ಈ ಒಂದು ಕ್ಷೇತ್ರ ವಿಶೇಷವಾಗಿ ಬೆಂಗಳೂರಿನ ಉತ್ತರದ ಈ ದಾಸರಹಳ್ಳಿ ಇಲ್ಲಿ ನಮ್ಮ JDSನವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಯಾವಾಗ ಸನ್ಮಾನ್ಯ ದೇವೇಗೌಡರು ನಿಶ್ಚಯ ಮಾಡಿದ್ರ ಈ ದೇಶದಲ್ಲಿರುವಂತಹ ನೂಟಿಕೋರ ಕಾಂಗ್ರೆಸ್ ಅನ್ನು ನಿರ್ನಾಮ ಮಾಡಬೇಕು, ನರೇಂದ್ರ ಮೋದಿ ಅಂತ ಒಬ್ಬ ಅದ್ಭುತ ಪ್ರಧಾನಮಂತ್ರಿ ಮತ್ತೆ ಈ ದೇಶದಲ್ಲಿ ಇನ್ನೊಂದು ಬಾರಿ ಬರಬೇಕು ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರು ನಿಶ್ಚಯ ಮಾಡಿ ನಮ್ಮ NDA ಮಿತ್ರ ಪಕ್ಷವಾದಂತಹ JDS ಮತ್ತು ನಾವು ನಮ್ಮ ಚುನಾವಣೆಯನ್ನ ಕರ್ನಾಟಕದಲ್ಲಿ ನಡೆಸ್ತಾ ಇರುವಂತದ್ದು ನಾವು ಕಂಡಿದ್ದೇವೆ. ಅತ್ಯಂತ ಅದ್ಭುತವಾದಂತಹ ಜನಬೆಂಬಲ ಇಡೀ ರಾಜ್ಯದಾದ್ಯಂತ ನಮ್ಮ ಪರವಾಗಿರುವಂತದನ್ನ ಕಂಡಿದ್ದೇವೆ. ನಮಗೆ ಈ ಬಾರಿ 400ಕ್ಕಿಂತಲೂ ಹೆಚ್ಚು ಸ್ಥಾನಗಳು ಲೋಕಸಭೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಆಗಲಿಕ್ಕೆ ಸಿಗ್ತದೆ ಅಂತ ಹೇಳೋದು ನಮಗೆ ನಿಶ್ಚಯವಾಗಿದೆ. ಬೆಂಗಳೂರು ಉತ್ತರ ಇವತ್ತು ನಮ್ಮ ಜಂಟಿ ಕಾರ್ಯಾಚರಣೆ ಅದು 100ಕ್ಕೆ 100 ಭಾರಿ ದೊಡ್ಡ ಅಂತರದ ಗೆಲುವನ್ನು ತಂದುಕೊಡುತ್ತದೆ. 3-4 ಲಕ್ಷಕ್ಕಿಂತಲೂ ಹೆಚ್ಚು ಅಂತರದ ಗೆಲುವನ್ನ ಶೋಭಕ್ಕ ಈ ಕ್ಷೇತ್ರದಲ್ಲಿ ಪಡ್ಕೊಳ್ತಾರೆ ಅಂತ ಹೇಳುವಂತಹ ವಿಶ್ವಾಸ ನನಗಿದೆ. ನಾನು ಕೂಡ ಕಳೆದ 10 ವರ್ಷಗಳ ಕಾಲ ನಿಮ್ಮ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮಾಡಿದ್ದನ್ನು ನೀವೆಲ್ಲ ಕಂಡಿದ್ದೀರಿ. ನೀವೆಲ್ಲರೂ ನನ್ನನ್ನ ನಿಮ್ಮ ಮನೆಯ ಮಗನಂತೆ ನೋಡಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಕಳೆದ 10 ವರ್ಷಗಳ ಕಾಲದಲ್ಲಿ ನೀವು ಮಾಡಿದ್ದೀರಿ. ಮತ್ತೆ ಅದನ್ನು ಮುಂದುವರಿಸಬೇಕು. ಶೋಭಕ್ಕನವರಿಗೆ ಮತ್ತೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಈಗಾಗಲೇ ಕುಮಾರಸ್ವಾಮಿ ಅವರ ಆ ಒಂದು JDS ಕೂಡ ನಮ್ಮಲ್ಲಿ ಬಂದ ಕಾರಣ ದಾಸರಹಳ್ಳಿಯಲ್ಲೇ ಒಂದರಲ್ಲೇ ನಾವು ಕನಿಷ್ಠ 1.5 ಲಕ್ಷದಷ್ಟು ದೊಡ್ಡ ಅಂತರದ ಆ ಗೆಲುವಿನ ಮುನ್ನಡೆಯನ್ನು ನಾವು ಸಾಧಿಸ್ತೇವೆ ಅಂತ ವಿಶ್ವಾಸ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದು NDA ಮೇಲೆ ಇರಲಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದು ಶೋಭಕ್ಕನ ಮೇಲೆ ಇರಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಅಭ್ಯರ್ಥಿ ನಮ್ಮ NDA ಅಭ್ಯರ್ಥಿ ಶೋಭಕ್ಕನವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿ ತಮಗೆಲ್ಲ ಒಂದ್ಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇಹ ಜಯವಿ ಹೃದಯವಂತ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಕುಮಾರಣ್ಣವರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಬೆಂಗಳೂರು ಉತ್ತರಕ್ಕೆ, ಬೆಂಗಳೂರು ಉತ್ತರಕ್ಕೆ, ಬೆಂಗಳೂರು ಉತ್ತರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ, ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ. ರೈತರೇ, ನಿಮ್ಮ ರೈತರು ಅಕ್ಕ ಪಕ್ಕವರು ಲಗ್ಗೆರೆ ಪೀಣ್ಯಾಲೆಲ್ಲ ಇದ್ದಾರೆ. ಅಲ್ಲ, ನಿಮ್ಮ ಬೂತ್ನಲ್ಲಿ ನೀವು ಕೆಲಸ ಮಾಡಿ, ನಿಮ್ಮ ಬೂತ್ನಲ್ಲಿ ನೀವು ಕೆಲಸ ಮಾಡಿ. ಸನ್ಮಾನ್ಯ ಶ್ರೀ ದೇವೇಗೌಡರು ಅವರಿಗೆ, ಸನ್ಮಾನ್ಯ ಶ್ರೀ ದೇವೇಗೌಡರು ಅವರಿಗೆ, BS ಯಡಿಯೂರಪ್ಪನವರಿಗೆ, ಸದಾನಂದ ಗೌಡರಿಗೆ, ಸದಾನಂದ ಗೌಡರಿಗೆ, ಕುಮಾರಣ್ಣನವರಿಗೆ, ಕುಮಾರಣ್ಣನವರಿಗೆ ಮೋಟರ್ ಬೈಕ್ ಎಲ್ಲ ಮುಂದೆ ಹೋಗಲಿ, ಮೋಟರ್ ಬೈಕ್ ಎಲ್ಲ ಮುಂದೆ ಹೋಗಲಿ. ದಾರಿ ಬಿಡೋಣ. ನಾವು ಮುಂದೆ ಹೋದ್ಮೇಲೆ ನೀವು ಹಾಕಲ್ಲು, ಮುಂದೆ ಹೋದ್ಮೇಲೆ ಹಾಕಲ್ಲು, ರೈಟ್ ಬನ್ನಿ. ದಯವಿಟ್ಟು ಕಾರ್ಯಕರ್ತರು ದಾರಿ ಬಿಟ್ಕೊಡಿ. ಮತ್ತೆ ದಾರಿ ಬಿಡಿ, ಮತ್ತೆ ದಾರಿ ಬಿಡಿ, ಮತ್ತೆ ದಾರಿ ಬಿಡಿ, ಮತ್ತೆ ದಾರಿ
ಎತ್ತಿ ಎತ್ತಬೇಕಂತ ಎತ್ತಿ ಸಿದ್ದರಾಮಯ್ಯನಿಗೆ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಮುಂದೆ ಅಡಿಯೋಣ ಒಂದು ಮುಂದೆ ಹೋಗಿ ಯಾರು ಮಾಡ್ತೀರಾ ಅಲ್ಲಿ ಬರ್ರಮ್ಮ ಅಲ್ವನ ಬರ್ರಿ ಅಲ್ಲಿ ಬರ್ರಿ ಅಲ್ಲೋದ್ರಿ
ಕೊಡಬೇಕು. ಅವರ ಒಂದು ನಿಮಿಷ ನಿಮ್ಮನ್ನ ಉದ್ದೇಶಿಸಿ ಅಭ್ಯರ್ಥಿಗಳಾದಂತಹ ಸೋಮಪ್ಪನವರು ಮಾತನಾಡಬೇಕು ಅಂತ ವಿನಂತಿ ಮಾಡಿ. ಬಂಧುಗಳೇ, ಚುನಾವಣೆಗೆ ಕೇವಲ 4 ದಿನ. ಅವರಿಗೆ ಬಲೋ ಭಾರತ್ ಮಾತಾ ಕಿ. ಒಂದೇ ನಿಮಿಷ. ಎಲ್ಲ ಆತ್ಮೀಯ ಪ್ರತಿನಿಧಿಗಳೇ, ಯುವಕ ಸ್ನೇಹಿತರೆ, ಈಗಾಗಲೇ ನಮ್ಮ ಬಿಜೆಪಿಯ ಮತ್ತು ಜೆಡಿಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಲ್ಲಿದ್ದಾರೆ. ಅವರು ನಿಮ್ಮೆಲ್ಲರ ಒಂದು ಅಮೂಲ್ಯವಾದಂಥ ಮತವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ದೇಶದ ಒಂದು ಭದ್ರತೆಗೆ ಮತ್ತು ಈ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥ ಕಾಂಗ್ರೆಸ್ನ ಒಂದು ನಡವಳಿಕೆಗಳನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಸರಿಯಾದ ರೀತಿ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರನ್ನು ಕೊಡಲಿಕ್ಕೆ ಆಗದೆ ಇರತಕ್ಕಂಥ ಈ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾ ಇದ್ದೀರಿ. ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಂಡವವಾಡ್ತಾ ಇದೆ ಈ ಸರ್ಕಾರ ಬಂದ ನಂತರ. ಇದೆಲ್ಲದರ ಹಿನ್ನೆಲೆಯಲ್ಲಿ ದೇಶದ ಒಂದು ಭದ್ರತೆ ಮತ್ತು ದೇಶಕ್ಕೆ ಇವತ್ತು ಉತ್ತಮವಾದ ನಾಯಕತ್ವವನ್ನು ಕೊಡ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಿ ನಮ್ಮ ಸಹೋದರಿ ಕುಮಾರಿ ಅಂತ ನಮ್ಮ ಸಹೋದರಿ ಅವರು ಶೋಭಾ ಕರಂದ್ಲಾಜೆ ಅವರೇನಿದ್ದಾರೆ, ಅವರ ಗುರುತು ಕಮಲದ ಗುರುತು ಅವರ ಕ್ರಮ ಸಂಖ್ಯೆ ನಂಬರ್ 3 ಆ ಒಂದು ಸಂಖ್ಯೆಗೆ ತಮ್ಮ ಆಶೀರ್ವಾದ ಮಾಡಿ ಅವ್ರನ್ನ ಜಯಚಂದ್ರನಾಗಿ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳು. ಕುಮಾರಣ್ಣನವರಿಗೆ, ಸದಾನಂದಗೌಡರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ನರೇಂದ್ರ ಮೋದಿ ಅವರಿಗೆ, ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮೆಲ್ಲ ಜೆಡಿಎಸ್ ಬಿಜೆಪಿ ಮತಯಾಚನೆಗಾಗಿ ನಾವು ಬಂದಿದ್ದೀವಿ. ಇದು ಉಳಿದಿರುವಂಥ 3-4 ದಿನದಲ್ಲಿ ದಯಮಾಡಿ ಇವೆಲ್ಲೂ ಕೂಡ ಮನೆ ಹೋಗಿ ನರೇಂದ್ರ ಮೋದಿಯವರು ಮಾಡಿದಂಥ ಸಾಧನೆ, ಸನ್ಮಾನ್ಯ ದೇವೇಗೌಡರು ಯಾಕೆ ನಮ್ಮೆಲ್ಲ ಯೋಜನೆ ಆದರೂ ಯಾಕೆ ಬೆಂಬಲ ಕೊಟ್ಟರು ಅನ್ನುವಂಥ ಸತ್ಯ ವಿಷಯವನ್ನ ದೇಶದ ರಕ್ಷಕ್ಕಾಗಿ ಒಂದು ಮೋದಿ ಬೇಕು ಅನ್ನೋಂಥದ್ದರ ತಿಳಿಸಿ ಇರಬೇಕು. 26ನೇ ತಾರೀಕು ಕರ್ಕೊಂಡು ಬಂದು ಓಟ ಹಾಕುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ನೀವೆಲ್ಲರೂ ತಂದೆ ತಾಯಿಯಂದರು ನನಗೆ ಆಶೀರ್ವಾದವನ್ನು ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಾ, ಕುಮಾರಣ್ಣನವರಿಗೆ ಸ್ವಾಗತ ಮಾಡೋದಕ್ಕೆ ಸೇರಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಬಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಬಿ.ಎಸ್. ಯಡಿಯೂರಪ್ಪ ಅವರಿಗೆ ಬಲೋ ಭಾರತ್ ಮಾತಾ ಕಿ. ಮಾತಾಡೋ ಕಮ್ಮಿ ಹುಡುಕ ಇರೋದಂತ ಮಂಡ್ಯ ನಾಡು, ಸಕ್ಕರೆಯ ನಾಡು. ಮಂಡ್ಯಕ್ಕೆ ಕುಮಾರಣ್ಣ, ಬೆಂಗಳೂರು ಉತ್ತರಕ್ಕೆ ಶೋಭಕ್ಕ. ಮಂಡ್ಯದಿಂದ ತಂದಿರ್ತಕ್ಕಂಥ ಬೆಲ್ಲದ ಹಕ್ಕಿನ ಆರ್ಡರನ್ನ ಕುಮಾರಣ್ಣವ್ರಿಗೆ ಹಾಕಿದ್ದೀರಾ. ಅದ್ರಲ್ಲಿ ಎಷ್ಟು ಸಿಹಿ ಇದೆಯೋ ನಮ್ಮ ಕಾರ್ಯಕರ್ತರಲ್ಲೂ ಅಷ್ಟೇ ಸಿಹಿ ಇರಬೇಕು. ಸಮಯದ ಅಭಾವದಿಂದ ನಿಮ್ಮನ್ನೆಲ್ಲ ಉದ್ದೇಶಿಸಿ ಕುಮಾರಣ್ಣವ್ರು ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. 26ನೇ ತಾರೀಕಿನಂದು